ಹಸ್ಲೆಹಟ್ಕುಂಟೆ ಗ್ರಾಮದಲ್ಲಿ ಮೊದಲು ಚಿಕ್ಕದಾಗಿ ಮಾರಮ್ಮ ಗುಡಿ ಇತ್ತು. ನಮ್ಮ ತಾತ ಪಿಳ್ಳಪ್ಪ ಮತ್ತು ಕಾಡಪ್ಪನವರು ಇವರು ಭದ್ರಯ್ಯ ಅವರು ಚಿಕ್ಕದಾಗಿ ಕಟ್ಟಿ ಒಂದು ಕಲ್ಲು ಎಲ್ಲ ಬಾವಿಯಲ್ಲಿ ಸಿಕ್ಕಿರೋ ಮಾರಮ್ಮನ ಎತ್ಕೊಂಡ್ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಅದು ಹಳೆಯ ಕಾಲ. ಮತ್ತೆ ಅದು ಬರ್ತಾ ಬರ್ತಾ ರೋಡು ಹೈಟ್ ಆಗಿ ನೀರೆಲ್ಲ ಒಳಗಡೆಗೆ ಹೋಗ್ಬಿಡ್ತಾ ಇತ್ತು. ಆಗ ನಮ್ಮೂರವರು ಹಿರಿಯರೆಲ್ಲ ಸೇರ್ಕೊಂಡು ಇಲ್ಲೊಂದು ಏನೋ ಒಂದು ಮಾಡಬೇಕು, ಇಲ್ಲಿ ಏನಕ್ಕೆ ಕೇಳಿದ್ರೆ ಅದು ಕೊಡ್ತಾ ಇದ್ಲು ಅಮ್ಮನು ಅಂತ ಮಾತಾಡ್ಕೊಂಡು ಎಲ್ಲರೂ ಸೇರಿ ಒಂದೇ ಒಂದು ವರ್ಷದಲ್ಲಿ ತೆಳ್ಳಿ ಮತ್ತೆ ಗೃಹಪ್ರವೇಶ ಸಂಪ್ರವೇಶನ ಜೀವನದ ಹೊಸ ವಿಗ್ರಹಗಳು ತಂದು ನಾವು ಊರವರ ಎಲ್ಲ ಸಹಕಾರದಿಂದ ಮಾರಮ್ಮನ ಇಲ್ಲಿ ಬಂದು ಕೂರಿಸಿದ್ದೀವಿ. ಮೊದಲು ಇಲ್ಲೇ ಇತ್ತು, ಕಲ್ ಮುಂದ್ಗಡೆ ಇತ್ತಲ್ಲ ಅದು ಮಾತ್ರ ಇತ್ತು. ಇವಾಗ ಮೂಲ ವಿಗ್ರಹ ಎಲ್ಲ ದಾನಿಗಳು ನಮ್ಮೂರವರೆಲ್ಲ ಒಬ್ಬೊಬ್ರು ಒಂದೊಂದು ಮಾಡಿ ಬೇರೆಯವ್ರ ಹತ್ರ ಯಾರ ಹತ್ರನೂ ಬೇರೆ ಊರವ್ರ ಹತ್ರ ಹೋಗ್ದಿರ ನಮ್ಮೂರವರೇ ಮಾಡ್ಕೊಂಡಿದ್ದೀವಿ. ಇವತ್ತು ಅಭಿಷೇಕ ಅಲ್ಲ, ಹೋಮಗಳು ಎಲ್ಲ 2 ದಿನದಿಂದ ಸೋಮವಾರದಿಂದ ರಾತ್ರಿ 11 ಗಂಟೆವರೆಗೂ ಪೂಜೆಗಳಿತ್ತು. ಬೆಳಗ್ಗೆ 4:15ಯಿಂದ 3 ಗಂಟೆವರೆಗೂ ನಮ್ಮ ಶ್ರೀ ಗಾಯತ್ರಿ ಬೆಂಗಳೂರು ಚಿದಂಬರಂ ಸ್ವಾಮೀಜಿ ಅವರು ಬಂದು ನಡೆಸ್ಕೊಟ್ರು. ಚೆನ್ನಾಗಿತ್ತು. ನಮ್ಮೂರವ್ರಿಗೂ ಖುಷಿಯಾಗಿದ್ರು. ಆ ತಾಯಿ ಎಲ್ರಿಗೂ ಬೆಲೆ ಏನು ಬೆಲೆ ಕೊಟ್ರು ಆ ಬೆಲೆ ಚೆನ್ನಾಗಿ ಮತ್ತು ಚೆನ್ನಾಗಿ ಹಣ ಬರ್ಬೇಕಂತ ತಮ್ಮ ಅಮ್ಮನವರಲ್ಲಿ ನಾವು ಬೇಡ್ಕೊಂತೀವಿ. ನಮ್ಮ ಹಸ್ಲೆಹಟ್ಕುಂಟೆ ಗ್ರಾಮದಲ್ಲಿ ಮಾರಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಇವತ್ತು 12 ತಿಂಗಳಲ್ಲಿ ಅಂದ್ಕೊಂಡಿದ್ದಾರೆ. ನಮ್ಮ ಗ್ರಾಮಸ್ಥರು, ನಮ್ಮ ಅಧ್ಯಕ್ಷರು ಬಾಬುರವರು ಮೊದಲಿಗೆ ರಾಮುಲ್ ದೇವಸ್ಥಾನವನ್ನು ಕಟ್ಟಿಸಿದ್ವಿ. ಇದೇ ರೀತಿ ಪೂರ್ಣಗೊಂಡಿದೆ. ಈಗ ಮಾರಮ್ಮ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಇವತ್ತು ಕುಂಭಾಭಿಷೇಕ, ಮಹಾಮಂಗಳಾರತಿ ಎಲ್ಲ ಮಾಡಿಸಿದ್ದಾರೆ. ನಮ್ಮ ಹಿರಿಯರು, ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಹೆಣ್ಮಕ್ಳು ಎಲ್ಲರೂ ಸೇರಿ ಈ ಒಂದು ಮಹಾ ಅಭಿಷೇಕವನ್ನು ನಡೆಸಿರುತ್ತಾರೆ. ಹಾಗೆಯೇ ನಮ್ಮ ಬಾಬುರವರಿಗೆ ಮುಖ್ಯವಾಗಿ ನಾನು ನಮಸ್ಕಾರಕ್ಕೆ ಇಷ್ಟಪಡ್ತೀನಿ. ಅವ್ರ ಮುಂದೆ ನಿಂತು ಇದೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ದಾರೆ. ಹಾಗೆಯೇ ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಮನೆಗೂ ಎಲ್ಲರಿಗೂ ಅಷ್ಟೇ ಅವರು ಮಾಡುವ ಬೆಳೆ ಮಳೆ ಎಲ್ಲ ಚೆನ್ನಾಗಾಗಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ದಿನ ಈ ಬಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಹಸ್ಲೆಹಟ್ಕುಂಟೆ ಗ್ರಾಮದಲ್ಲಿ ಈ ಒಂದು ಶುಭ ಕಾರ್ಯ ನಡೀತಿದೆ. ನಾನು ಮೊದಲೇ ಇಲ್ಲೇ ಒಂದು 7 ವರ್ಷ ಕಾಲ ಸೇವೆ ಸಲ್ಲಿಸಿದ್ದೆ. ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸಂದರ್ಭದಲ್ಲಿ ಪ್ರಸ್ತುತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಬಾಬುರವರ ಇದು 2ನೇ ದೇವಸ್ಥಾನ ಅಂತ ಇದು ಕೇಳಿ ತುಂಬಾನೇ ಖುಷಿ ಆಯಿತು. ಸಮಾಜ ಸೇವೆ, ಈಗ ಜನರ ಸೇವೆ ಅಂತಂದ್ರೆ ಬಾಬುರವರ ರಕ್ತದಲ್ಲೇ ಇದೆ. ಅದು ಮೊದಲಿಂದ ಅದು ನಾವು ನೋಡಿ ಬರ್ತಾನೆ ಇದ್ದೀವಿ. ನಂಬರಿಂದ ನೋಡ್ತೀವಿ, ನಂಬರ್ ಮುಂಚಿಂದನೂ ಈಗ ನೋಡ್ತಾನೆ ಇದ್ದೀವಿ. ಇದೇ ರೀತಿ ಜನಗಳಿಗೆ, ಊರಿಗೆ ಎಲ್ಲ ಒಳ್ಳೆ ಕೆಲಸ ಮಾಡಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಒಂದೆರಡು ಮಾತು ಹೇಳ್ತಾ
ನಾನು ಮತ್ತೆ ಮುಗಿಸ್ಕೊಳ್ತೀನಿ. ನಾವು ಬಲ್ಲ ಗ್ರಾಮ ಪಂಚಾಯತಿಯಿಂದ ಕಡ್ಡಾಯ ವರ್ಗಾವಣೆ ಹಾಗೆ ಈಗ ಬೇರೆ ಪಂಚಾಯತಿಗೆ ಹೋದ್ರೂ ನಮ್ಮ ಮೇಲೆ ಇದ್ದ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕರೆದು ಈ ಒಂದು ಸಂದರ್ಭದಲ್ಲಿ ನಮಗೆ ಸನ್ಮಾನ ಮಾಡಿದರೆ ಈ ಒಂದು ಕಾರಣಕ್ಕಾಗಿ ಹಾಗೂ ಎಲ್ಲ ಒಂದು ವಿಶೇಷ ಒಂದು ಕೆಲಸ. ಎಲ್ರಿಗೂ ನಮಸ್ಕಾರ. ಈ ದಿನ ಬಲ್ಲ ಗ್ರಾಮ ಪಂಚಾಯತಿಯ ಅಸಲಿ ಅತ್ತಿಕುಂಟೆ ಗ್ರಾಮದಲ್ಲಿ ನೂತನ ಮಾರಮ್ಮ ದೇವಸ್ಥಾನ ಕಟ್ಟಿದ್ದಾರೆ. ಪ್ರಾಣ ಪ್ರತಿಷ್ಠೆ ಮತ್ತೆ ದೇವಸ್ಥಾನದ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಲ್ಲ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಾಬು ಅವರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಬಹಳ ವಿಜೃಂಭಣೆಯಿಂದ ಈ ನೂತನ ಮಾರಮ್ಮ ದೇವಸ್ಥಾನವನ್ನ ಕಟ್ಟಿ ಇವತ್ತು ಎಲ್ರಿಗೂ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ದಿನ ನಮ್ಮ ಬಾಬುರವರ ನಮ್ಮನ್ನ ಈ ದೇವಸ್ಥಾನಕ್ಕೆ ಆಹ್ವಾನಿಸಿದ್ರು. ಬೆಳಗ್ಗೆನೆ ಹಣ ಬರಬೇಕು, ಕಾರ್ಯಕ್ರಮಗಳು ನಡೀತಾ ಇದೆ, ನೀವು 10-11 ಗಂಟೆಗೆ ಬರ್ರಿ ಅಂತ ಹೇಳಿದ್ರು. ಕಾರಣಾಂತರಗಳಿಂದ ಬೇರೆ ಒಂದು ಕಾರ್ಯಕ್ರಮ ಹೋಗೋದ ಪರಿಸ್ಥಿತಿಯಲ್ಲಿ ಇಲ್ಲಿ ಬರಲು ಸಾಧ್ಯವಾಗಿಲ್ಲ. ಈಗ ಸಾಯಂಕಾಲ ಬರಬೇಕು ಅಂತ ತೀರ್ಮಾನ ತಗೊಂಡು ನಮ್ಮ ಬಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ ಆನಂದ್ರವರ ಜೊತೆಗೆ ಈ ದಿನ ಅಸಲಿ ಅತ್ತಿಕುಂಟೆ ಗ್ರಾಮ ಈ ಮಾರಮ್ಮ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ಆಶೀರ್ವಾದ ದರ್ಶನವನ್ನು ಪಡೆದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡಿಕೊಂಡು ಈ ತಾಲೂಕಿನ ಹಾಗೂ ಈ ಊರಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ದಿನ ಈ ಊರಿಗೆ ನಮ್ಮನ್ನು ಕರೆಸಿ ನಮ್ಮನ್ನ ಈ ದೇವಿಯ ಮಾರಮ್ಮ ದೇವಿಯ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟ ಈ ಊರಿನ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂಥ ಬಾಬುರವರಿಗೆ ಹಾಗೂ ಈ ಊರಿನ ಗುರು ಹಿರಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನ ಅಸಲಿ ಅತ್ತಿಕುಂಟೆ ಗ್ರಾಮದಲ್ಲಿ ಶುಭ ದಿನ ಅಂತ ಕರಿತೀವಿ. ಯಾಕಂದ್ರೆ ಇವತ್ತು ಹನುಮಾನ್ ಜಯಂತಿ ಹಾಗೂ ಈ ಅಸಲಿ ಅತ್ತಿಕುಂಟೆಯ ಮಾರಿಯಮ್ಮನ ದೇವಿಯ ಪ್ರತಿಷ್ಠಾಪನೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಹಾಗೂ ಎಲ್ಲ ಒಗ್ಗಟ್ಟು ಅಂತ ಬಹಳಷ್ಟು ಇದೆ. ಇಡೀ ನಮ್ಮ ಬಲ್ಲ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಸೇರಿರ್ತಕ್ಕಂಥ 14 ಹಳ್ಳಿನಲ್ಲಿ ಈ ತರ ಒಗ್ಗಟ್ಟು ಅನ್ನೋದನ್ನ ನಾವು ಕಾಣ್ತಾ ಇರೋದು ಇದೇ ದಿನ. ಯಾಕಂದ್ರೆ ಇವಾಗ 2025 ಇವಾಗ ನೋಡಿದ್ರೆ ಹುಡುಗರು ಎಲ್ಲಿ ನೋಡಿದ್ರೇನು ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಒಂದು ಭಕ್ತಿ ಅನ್ನೋದೇ ಬಾರಿ ಎಲ್ಲ ಊರುಗಳಲ್ಲೂ ಭಕ್ತಿ ಅನ್ನೋದು ಕಮ್ಮಿ ಆಗಿದೆ. ಇಡೀ ತಾಲೂಕಿನಲ್ಲಿ ಮಾದರಿ ಆಗಿರ್ತಕ್ಕಂಥ ಭಕ್ತಿ ಅನ್ನೋದು ನಾನು ಕಾಣ್ತಾ ಇರ್ತಕ್ಕಂಥದ್ದು ಈ ಅಸಲಿ ಅತ್ತಿಕುಂಟೆನಲ್ಲಿ. ಯಾಕಂದ್ರೆ ಒಂದು ಪ್ರತಿಯೊಬ್ಬ ಹುಡುಗರು ಪ್ರತಿಯೊಬ್ರು ಈಗ ಗ್ರಾಮದಲ್ಲಿ ನಾನೇನ್ ಮಾಡ್ಬೇಕು ಅಂತ ಮಹಾತಾಯಿಗೆ ಅಷ್ಟೊಂದು ವಿಜೃಂಭಣೆ ಮಾಡ್ತಾ ಇದ್ರೆ ನಾವು ಅಂದ್ಕೊಂತಾ ಇದೀವಿ. ನಾನು ಬಹಳಷ್ಟು ಶಂಕರಣ್ಣಗೆ ಹಚ್ಕೊಂತಾ ಇದ್ದೆ, ಅಣ್ಣ ಇಷ್ಟೊಂದು ಒಗ್ಗಟ್ಟು ಎಲ್ಲಿ ಅಣ್ಣ ಭಾರಿ ಚೆನ್ನಾಗಿ ಬರ್ತಾ ಇದೆ. ಯಾಕಂದ್ರೆ ಕೆಲವೊಂದು ಗ್ರಾಮಗಳಲ್ಲಿ ಯಾವುದೇ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ದೇವ್ರ ಕಾರ್ಯಕ್ರಮ, ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಸುಮಾರು ವರ್ಷಗಳು, ಒಂದು 5 ವರ್ಷ 6 ವರ್ಷ 7 ವರ್ಷ ಆಗಿದೆ ನಾವು ಕಾಣ್ತಾ ಇದೀವಿ. ಆದ್ರೆ ಒಂದೇ ವರ್ಷಕ್ಕೆ ಡೆಮಾಲೇಷನ್ ಮಾಡಿ ಇವಾಗ ಪೂರ್ಣಗೊಂಡು ಇವಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಅಂದ್ರೆ ನಮ್ಮ ಪಂಚಾಯತಿನಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ. ಯಾಕಂದ್ರೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಗ್ರಾಮ, ಒಗ್ಗಟ್ಟಿರ್ತಕ್ಕಂಥ ಗ್ರಾಮ. ಯಾವತ್ತಿಗೂ ಎಂದಿಗೂ ಇನ್ನ ಮುಂದ್ಗಡೆಗೇನೋ ಇದೇ ತರ ಒಗ್ಗಟ್ಟಿರ್ಬೇಕು, ಇನ್ನ ಚೆನ್ನಾಗಿ ಮಾಡ್ಬೇಕು, ದೇವ್ರ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ಬೇಕಂತ ಈ ಮಾರಿಯಮ್ಮ ದೇವಿನಲ್ಲಿ ನಾನು ಒಂದು ಮನವಿ ತರ ಮಾಡ್ಕೊತಾ ಇದ್ದೀನಿ. ಇದೇ ತರ ಇರ್ಬೇಕು. ನಮ್ಮ ಬಾಬು ಅವರ ಇದರಲ್ಲಿ ಸಮ್ಮುಖದಲ್ಲಿ ಬಾಬು ರಾಜಕೀಯ ಇಲ್ದೇ ಇದ್ರು ಈ ಊರಿನ ಹಿರಿಯರನ್ನ, ಚಿಕ್ಕವ್ರನ್ನ, ದೊಡ್ಡವ್ರನ್ನ ಒಂದು ಕೈ ಜೋಡಿಸಿ ಇದೇ ತರ ಹೋಗ್ಬೇಕು. ಇವತ್ತು ಯಾವ ತರ ಜವಾಬ್ದಾರಿ ತಗೊಂಡಿದಾರೋ ಮುಂದೆ ರೀತಿಯಲ್ಲೂ ಅದೇ ತರ ಜವಾಬ್ದಾರಿ ತಗೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕು. ಯಾವುದೇ ರೀತಿಯ ಒಂದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅದನ್ನ ಒಂದು ಮನದಲ್ಲಿ ಇಟ್ಕೊಂಡು ಅದಕ್ಕೆ ಓಡಾಡಿಸ್ತೀರಾ ಈ ತರ ನಡ್ಕೊಂಡು ಒಳ್ಳೆ ಪೂಜೆಗಳಾಗ್ಲಿ, ಒಳ್ಳೆ ಇದಾಗ್ಲಿ, ಮತ್ತೆ ಇವತ್ತು ಮಾಡಿದಾರ ಮುಂದಿನ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅನ್ನೋದ್ರೆ ಅದು ಅವಕಾಶ ಕೊಡುದಿರ. ಒಂದು ಹಿರಿಯರ ಸಮ್ಮುಖದಲ್ಲಿ ಮಾತಾಡ್ಕೊಂಡು ಮುಂದರ್ಸ್ಕೊ ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ 2 ಮಾತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಗ್ರಾಮದಲ್ಲಿ ಮಾರಿಯಮ್ಮ ಪ್ರತಿಷ್ಠಾಪನೆಗೆ ಎಲ್ರಿಗೂ ಗಣ್ಯರಿಗೆ ಆಹ್ವಾನ ಕೊಟ್ಟಿದ್ವಿ. ಎಲ್ರೂ ಬಂದು ಈ ಮಾರಿಯಮ್ಮನ ದರ್ಶನ ಪಡೆದು ಅಷ್ಟ ಐಶ್ವರ್ಯ ಆರೋಗ್ಯ ಕೊಡ್ಲಿ ಎಂದು ಎಲ್ರೂ ಬೇಡ್ಕೊಂಡು ಹೋಗಿರ್ತಾರೆ. ಅವರಿಗೆ
ಎಲ್ಲ ಕೊಟ್ಟು ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ದೇವಸ್ಥಾನ ಪುರಾತನ ಕಾಲದ್ದು, 100 ವರ್ಷದ್ದು. ಇದನ್ನು ಮೂಲ ಸಂಸ್ಥಾಪಕರು ನಮ್ಮ ತಂದೆಯಾದ ಪಿಳ್ಳಪ್ಪನವರು, ಅವರ ಕುಟುಂಬದವರು ಎಲ್ಲರೂ ಸೇರಿ ಮೊದಲು ಸ್ಥಾಪನೆ ಮಾಡಿದ್ರು. ಆದರೆ ಈ ದಿನ 2025ರಂದು ಈ ತಾಯಿಯ ಆಶೀರ್ವಾದವನ್ನು ಎಲ್ಲರೂ ಪಡೆದು ಈ ತಾಯಿಯನ್ನು ಸಂತೋಷದಿಂದ ಆಯಮ್ಮನ ಪ್ರತಿಷ್ಠಾಪನೆಯನ್ನು ಮಾಡಿ ಮುಗಿಸಿರುತ್ತಾರೆ ಈ ಹಸಲೆತೋಟ ಗ್ರಾಮಸ್ಥರು ಮತ್ತು ಈ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಮತ್ತೆ ಮೆಂಬರ್ಗಳು, ಊರಿನ ಜನತೆಗಳು ಎಲ್ಲ ಸೇರಿ, ತಾಲೂಕಿನ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸೇರಿ ಈ ದೇವಸ್ಥಾನವನ್ನು ಪುನರ್ಜೀವನ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಒಂದೇ ವರ್ಷದಲ್ಲಿ ಆ ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡಿ ಮುಗಿಸಿದ್ದಾರೆ. ಇದು ಪುರಾತನ ಕಾಲದ್ದು. ನಮ್ಮ ತಂದೆ ಪಿಳ್ಳಪ್ಪನವರು ಸ್ಥಳವನ್ನು ಕೊಟ್ಟು ಈ ಗುಡಿಯನ್ನು ಸ್ಥಾಪನೆ ಮಾಡಿದ್ರು. ಆ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ನೆರವೇರಿಸಿಕೊಟ್ಟಿದ್ದಾರೆ. ಎಲ್ರಿಗೂ, ನಮ್ಮೂರಿನವ್ರಿಗೂ ಮತ್ತು ತಾಲೂಕಿನ ಜನತೆಗೂ, ಅಕ್ಕಪಕ್ಕದ ಹಳ್ಳಿಗಳವ್ರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಸಂತೋಷದಿಂದ ಮಾಡಿಕೊಟ್ಟಿರೋದಕ್ಕೆ ಅವ್ರ ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯ ಆ ತಾಯಿ ಮಹಾತಾಯಿ ಶ್ರೀ ಮಾರಮ್ಮ ದೇವಿ ನೀಡಲಿ ಎಂದು ನಾವು ಕೋರ್ಕೊಳ್ಳುತ್ತಿದ್ದೇವೆ.